ಹೊಸ ವರ್ಷಕ್ಕೆ ಸ್ವಾಗತ ಮಾಡೋಕೆ ಇನ್ನೇನು ಕೌಂಟೌನ್ ಶುರುವಾಗಿದೆ. ಕೆಲವು ಗಂಟೆಗಳಿದೆ, ದಿನಗಳು ಕೂಡ ಬಾಕಿ ಇಲ್ಲ. ಈಗ ಯಾರಾದರೂ ನೀವು ವರ್ಷದ ಆಚರಣೆಯಲ್ಲಿ, ಹೊಸ ವರ್ಷದ ಆಚರಣೆಯಲ್ಲಿ ಕಿರಿಕನ್ನು ಮಾಡಿದ್ರೆ, ಹೆಣ್ಮಕ್ಳಿಗೆ ನೀವೇನಾದರೂ ಚೂಡಾಯಿಸಿದ್ರೆ ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ, ನಿಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ, ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ಹೊಸ ವರ್ಷದ ಆಚರಣೆಗೆ ಬೆಂಗಳೂರು ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪೊಲೀಸ್ ಇಲಾಖೆಯು ಕೂಡ ಅಷ್ಟೇ ಕಟ್ಟುನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು, ಮುನ್ಸೂಚನೆಗಳನ್ನು ಈಗಾಗಲೇ ಹೇಳಿಬಿಟ್ಟಿದೆ, ಹೆಂಗಿರಬೇಕು, ಹೆಂಗೆ ನಡ್ಕೋಬಾರದು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2026 ಬರಮಾಡಿಕೊಳ್ಳೋಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲ ರೀತಿಯಾಗಿ ಸಜ್ಜಾಗಿದೆ. ಅದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಸಾಥ್ ಕೊಡ್ತಾ ಇದೆ. ಬೆಂಗಳೂರು ನಗರದ ಅನೇಕ ಕಡೆ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ. ಕೆಲವೊಂದು ಭಾಗದಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ, ಮುಖ್ಯವಾಗಿ MG ರೋಡ್, ಬ್ರಿಗೇಡ್ ರೋಡ್, ಈ ಕಡೆ ಎಲ್ಲ ಕಡೆ ಕೂಡ ಲಕ್ಷಾಂತರ ಗಟ್ಟಲೆ ಜನ ಸೇರ್ತಾರೆ. ಅಲ್ಲಿ ಜನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ. ಭಾರಿ ಸಿಬ್ಬಂದಿಯನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಕಾವಲಿಗಾಗಿ. ಹೀಗಾಗಿ ಬೆಂಗಳೂರಿನಲ್ಲಿ ಈ ವರ್ಷ, ಈ ಬಾರಿ ಏನು ಇವತ್ತು ಕೊನೆಯ ದಿನ, ಇವತ್ತು ರಾತ್ರಿಯಿಂದಾನೇ ಎಲ್ಲ ಒಂದು ಸಂಭ್ರಮಾಚರಣೆ ಶುರುವಾಗುತ್ತೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಸಿದ್ಧವಾಗಿಬಿಟ್ಟಿದೆ. ನೋಡಿ, 2025ಕ್ಕೆ ಗುಡ್ ಬೈ ಹೇಳ್ತಾ ಇದ್ದೀವಿ, 2026ಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಜನರೆಲ್ಲರೂ ಕೂಡ ಖುಷಿ ಆಗ್ತಾ ಇದ್ದಾರೆ. ಪಾರ್ಟಿ, ಮೋಜು, ಮಸ್ತಿ ಇದರಲ್ಲೆಲ್ಲ ಮುಳುಗಿ ಹೋಗ್ತಾರೆ. ಒಂದು ವೇಳೆ ನೀವೇನಾದರೂ ಅದರಲ್ಲಿ ಮುಳುಗಿ ಹೋಗಿ ಮೈಮರೆತು ಹೋದರೆ ಎಚ್ಚರ ಅಂತ ಹೇಳ್ತಾ ಇದೆ ಖಾಕಿ ಪಡೆ. ನಗರದ ಪ್ರಮುಖ ಪ್ರದೇಶಗಳಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಭಾಗವಾಗಿ ಅದನ್ನು ಕಾಪಾಡೋಕೆ ಅಂತಾನೆ ನೋಡಿ 14,000 ಪೊಲೀಸರು, 14,000 ಅಲ್ಲ 20,000 ಪೊಲೀಸರು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 20,000 ಪೊಲೀಸರು ನಿಯೋಜನೆ ಮಾಡಲಾಗಿದೆ. 3 ಮಂದಿ ಸಂಚಾರ ಪೊಲೀಸರು, 400 ಟ್ರಾಫಿಕ್ ವಾರ್ಡನ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು 88 KSRP ತುಕಡಿ, 21 CRF ತುಕಡಿ, 266 ಹೊಯ್ಸಳ ವಾಹನ, 250 ಕೋಬ್ರಾ ವಾಹನಗಳನ್ನು ಭದ್ರತೆಗಾಗಿ ಬಳಸಲಾಗ್ತಾ ಇದೆ. 250 ಕಡೆಯಲ್ಲಿ CCTVಯನ್ನು ಅಳವಡಿಕೆ ಮಾಡಲಾಗಿದೆ. 250 ಕಡೆಯಲ್ಲಿ ಅಂತಂದ್ರೆ ಟೋಟಲ್ ಆಗಿ 6,000 CC ಕ್ಯಾಮೆರಾಗಳು, 20,000 ಪೊಲೀಸರು, ಮತ್ತೆ ಅಕ್ಕ ಪಡೆ ಆಗಿರ್ಬೋದು, ಚೆನ್ನಮ್ಮ ಪಡೆ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳಿ. ಬ್ಲಾಕ್ ಸ್ವಾಡ್ಗಳು ಈ ರೀತಿಯಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು. ಎಲ್ಲಿ ಕೂಡ ಯಾರು ಕೂಡ ಕುಡಿದ ಅಮಲಿನಲ್ಲಿ ಗಲಾಟೆಯನ್ನು ಮಾಡಬಾರ್ದು, ಹೆಣ್ಣುಮಕ್ಕಳ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಬಾರ್ದು. ಬೆಂಗಳೂರಿನಲ್ಲಿ ಈ ಹಿಂದೆ ಕಳೆದ ವರ್ಷ ಏನಾಗಿತ್ತು ಆ ಘಟನೆಗಳು ಮರುಕಳಿಸಬಾರದು. ಅದಕ್ಕಿಂತ ಹಿಂದಿನ ವರ್ಷ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಘಟನೆಗಳಾಗಿದ್ದು, ಅದನ್ನೆಲ್ಲವನ್ನು ಮನದಲ್ಲಿಟ್ಕೊಂಡಂತಹ ಪೊಲೀಸ್ ಇಲಾಖೆ ಈಗ ಆ ರೀತಿಯಾದಂಥ ಒಂದು ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ಈಗ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸಾಕಷ್ಟು ಪೊಲೀಸರನ್ನು, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಪಡೆಗಳನ್ನು ಕೂಡ ತಂದಿದ್ದಾರೆ. ಪರಿಸ್ಥಿತಿ ಏನಾದರೂ ನಿಯಂತ್ರಣ ತಪ್ಪಿ ಹೋದರೆ ಸರಿ ಇರೋದಿಲ್ಲ. ಹೀಗಾಗಿ ನಾವು ಮೊದಲೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಪೊಲೀಸ್ ಇಲಾಖೆ ಈಗ ಹೊಸ ವರ್ಷದ ಆಚರಣೆಯನ್ನು ಮಾಡುವಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದೆ. ಆ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 2026ಕ್ಕೆ ಅದನ್ನು ಬರಮಾಡಿಕೊಳ್ಳೋಕೆ ಪೊಲೀಸ್ ಇಲಾಖೆಯಿಂದ ಈ ರೀತಿಯಾಗಿ ಏನು ಇನ್ಫಾರ್ಮೇಷನ್ ಇದೆ ಅದಕ್ಕಿಂತಲೂ ಜಾಸ್ತಿ ಇನ್ನೂ ಕೆಲವೊಂದು ಗಮನಿಸೋದು ಆದರೆ ನಾವು ನೋಡಿ, ಇದರ ಒಂದು ಭದ್ರತೆಗಾಗಿ ಈಗಾಗಲೇ 20,000 ಪೊಲೀಸ್, 20,000ಕ್ಕೆ ಹೆಚ್ಚು ಪೊಲೀಸರಿದ್ದಾರೆ. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ CCTV ಮತ್ತು ವಾಚ್ ಟವರ್ಗಳನ್ನು ಕೂಡ ಹಾಕಿ ನಿಗಾ ಇಡಲಾಗ್ತಾ ಇದೆ. ಎಲ್ಲೂ ಕೂಡ ಏನೂ ಆಗಬಾರ್ದು ಅಂತ ಹೇಳಿ ಮಹಿಳಾ ಸುರಕ್ಷತೆಗಾಗಿ ಚೆನ್ನಮ್ಮನ ಪಡೆ ವಿಶೇಷ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈ ಬಾರಿ. ಇನ್ನು ಅದರ ಜೊತೆಗೆ ನೋಡಿ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಂತಹ ಒಂದು ಪ್ರಮುಖ ರಸ್ತೆಗಳಲ್ಲಿ ಸಾಕಷ್ಟು ಜನ ಸೇರ್ತಾರೆ. MG ರೋಡ್, ಈ 3 ರಸ್ತೆಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ಇರ್ತಾರೆ. ಆದರೆ ಇಲ್ಲಿ ಜಾಸ್ತಿ ಜನ ಬರ್ತಾರೆ. ಪೊಲೀಸರು ಅದಕ್ಕಾಗಿಯೇ ಈ ರೀತಿಯಾಗಿ ನಾವು ಭದ್ರತೆಯನ್ನು ತೆಗೆದುಕೊಳ್ತಾ ಇದ್ದೀವಿ. 6,000ಕ್ಕಿಂತ ಹೆಚ್ಚಿನ CC ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದೀವಿ. ವಾಚ್ ಟವರ್ಗಳಿದೆ. ಅದರ ಜೊತೆಗೆ ನೋಡಿ 66 ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳು ಕೂಡ ಇದೆ. ಯಾರು ಕೂಡ ಕುಡಿದು ಹೆಂಗೆ ಬೇಕಾದಂಗೆ ನಡ್ಕೊಳ್ಬಾರ್ದಲ್ಲ, ವಾಹನವನ್ನು ಚಲಾಯಿಸಬಾರ್ದು. ಅದರಿಂದ ಕೂಡ ಅಪಘಾತ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 66 ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂತಹ ಒಂದು ಚೆಕ್ ಪಾಯಿಂಟ್ಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ 92 ಲಿವಿಂಗ್ ಸ್ಪಾಟ್ಗಳನ್ನು ಕೂಡ ಗುರುತಿಸಲಾಗಿದೆ. ಇದರ ಜೊತೆಗೆ ವಾಚ್ ಟವರ್ ಆಗಿರ್ಬೋದು, ಸುರಕ್ಷತೆಯ ವಲಯವನ್ನು ಈ ರೀತಿಯಾಗಿ ನಾವು ಕಾಪಾಡ್ತೀವಿ ಅಂತ. ಇದರ ಜೊತೆಗೆ ಹಿಟ್ ಮ್ಯಾಪ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಲರ್ ಕೋಡೆಡ್ ವಿಜುವಲ್ ಟೋಲ್ ಅಂತ ಹೇಳಲಾಗ್ತಾ ಇದೆ. ವಿಜುವಲ್ ಟೋಲ್ ಆಧಾರಿತ ಭದ್ರತಾ ವ್ಯವಸ್ಥೆ ಇದು ಅಂತ ಹೇಳ್ತಾರೆ.
ಹೀಗಾಗಿ ಈ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ನಾವು ವಿಶೇಷವಾಗಿ ಕೆಲವೊಂದು ತಂಡಗಳನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ನಾವು ಈ ಬಾರಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ QR ಕೋಡನ್ನು ಬಳಸ್ತಾ ಇದ್ದೀವಿ. ಚೆನ್ನಮ್ಮ ಪಡೆ ಸೇರಿ ವಿಶೇಷ ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಆಯುಕ್ತ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಕೂಡ ತಿಳಿಸಿದ್ದಾರೆ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಆಯೋಜನೆ ಮಾಡಿದ್ದೀವಿ. ಲೇಡಿ DCP ಶ್ರೇಣಿಯ ಅಧಿಕಾರಿಗಳು ಸಹ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಈ ದಿನ ರಾತ್ರಿ QR ಕೋಡ್ ಮೂಲಕ ಮಹಿಳಾ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ನಾವು ತೆರೆದಿದ್ದೀವಿ. ಅದರ ಕುರಿತು ನಾವು ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇದರ ಜೊತೆಗೆ ಮಹಿಳಾ ಬೌನ್ಸರ್ಸ್ಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಬಾರಿ ಅವರು ಕೂಡ ಸಹಾಯ ಮಾಡ್ತಾರೆ ಪೊಲೀಸರಿಗೆ. ಹೀಗಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ 2026 ಏನಿದೆ ಅದಕ್ಕೆ ನಾವು ಸಜ್ಜಾಗಿದ್ದೀವಿ. ಯಾರು ಕೂಡ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಳ್ಳಬಾರ್ದು, ಯಾವುದೇ ಘಟನೆಗಳು ಆಗಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.